ಇನ್ನು ರಾಜ್ಯದಾದ್ಯಂತ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತವಾಗಿದ್ದು ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತವಾಗಿದೆ. ಇನ್ನು ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಸಂಸ್ಥೆಯಿಂದ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿರುವಂತ ನಿತ್ಯವೂ 20ಕ್ಕೂ ಅಧಿಕ ರೋಗಿಗಳು ಸಿಟಿ ಸ್ಕ್ಯಾನ್ ಸೇವೆಯನ್ನ ಮಾಡಿಕೊಳ್ತಾ ಇದ್ರು. ಆದರೆ 3 ದಿನಗಳಿಂದ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿದೆ. ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಸೇವೆ ಮರೀಚಿಕೆಯಾಗಿ ರೋಗಿಗಳು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಈ ಒಂದು ಸಂಸ್ಥೆಗೆ ಬಾಕಿ ಹಣ ಪಾವತಿ ಮಾಡಿಲ್ಲ ಸರ್ಕಾರ. ಹೀಗಾಗಿ ಸೇವೆಯನ್ನ ಬಂದ್ ಮಾಡಿರುವುದಾಗಿ ತಿಳಿಸ್ತಾ ಇದೆ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ. ಆ ಸಂಸ್ಥೆ ಸಿಬ್ಬಂದಿಗೂ ಪಾವತಿ ಆಗಿಲ್ಲವಂತೆ ವೇತನ. ಹಾಗಾಗಿ ಖಾಸಗಿ ಸಿಟಿ ಸ್ಕ್ಯಾನ್ ಕೇಂದ್ರಗಳ ಮೊರೆ ಹೋಗ್ತಾ ಇದ್ದಾರೆ ರೋಗಿಗಳು. ಕೂಡಲೇ ಸರ್ಕಾರ ಹಣ ಪಾವತಿ ಮಾಡಿ ಸೇವೆ ಆರಂಭ ಮಾಡುವಂತೆ ರೋಗಿಗಳು ಕೂಡ ಆಗ್ರಹವನ್ನ ಮಾಡುತ್ತಿದ್ದಾರೆ. ಸಿಟಿ ಸ್ಕ್ಯಾನ್ ಇಲ್ಲ ಅಂತಂದ್ರೆ ಬಹಳ ಕಷ್ಟವಾದ ಜಿಲ್ಲೆ ಅನಿಸ್ತದೆ ನನಗಂತ. ಯಾಕಂತಂದ್ರ ಈ ಬಡವರಿಗೆ ಅಂತಾನೆ ಗೌರ್ಮೆಂಟ್ ಆಸ್ಪತ್ರೆ ಇರುತ್ತೆ, ಪ್ರತಿಯೊಂದು ಸೌಲಭ್ಯ ಇರುತ್ತೆ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಟ್ಟರೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ನಿಮಗೆ ಸೌಲಭ್ಯ ಇದೆ ಅಂತ ಹೇಳುತ್ತೆ. ಆದಷ್ಟು ಇಮಿಡಿಯೇಟ್ಲಿ ಸೌಲಭ್ಯ ಅಂತಂದ್ರೆ ನಮಗೆ ಸಿಟಿ ಸ್ಕ್ಯಾನಿಂಗ್ಗೆ ಭಾಳ ಸೌಲಭ್ಯ ಇದೆ. ಸಿಟಿ ಸ್ಕ್ಯಾನಿಂಗ್ ಅರ್ಜೆಂಟ್ ಆಗಲೇಬೇಕು. ಬಂದಾಗಿದೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ 2-3 ಸಾವಿರ ರೂಪಾಯಿ ಕೊಟ್ಟು ನಾವು ತೋರ್ಸೋಕ್ಕಾಗಲ್ಲ. ಯಾಕೆ ನಾವು ಬರೋದೇ ಶಾಪುರು ಸುರ್ಪುರು ಹುಡುಗಿರಿಂದ ಬರ್ತಕ್ಕಂಥ ನಮ್ಮ ಬಡ ಜನರಿಗೆ ನಮ್ಗೆ ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೋಕ್ಕಾಗಲ್ಲ. ಪ್ರೈವೇಟಲ್ಲಿ ಭಾಳ ಇದೆ. ಆದಷ್ಟು ಜಲ್ದಿ ನಮ್ಗೆ ಸಿಟಿ ಸ್ಕ್ಯಾನಿಂಗ್ ಆಗಬೇಕು. ಸಂಬಂಧಪಟ್ಟ DH ಆಗಿರ್ಬೋದು, ತಾಲೂಕರಿಗೆ ಆಗಿರ್ಬೋದು, ಸಂಬಂಧಪಟ್ಟ ಆರೋಗ್ಯ ಇಲಾಖೆದವ್ರಿಗೆ ಇಮಿಡಿಯೇಟ್ಲಿ ನಮಗೆ ಸಿಟಿ ಸ್ಕ್ಯಾನಿಂಗ್ ಆಗಬೇಕಂತ ಕೇಳ್ಕೊಳ್ತಾರೆ. ನನ್ನ ಹೆಸರು ಹನುಮಂತರಾಗೌಡ, ಮಾಲಿ ಪಾಟೀಲ್.